ಆಮೇಲೆ ನಾವು IAS ಪ್ರಿಪ್ರೇಷನ್ಸ್ ಆಗ್ತಿರ್ತಾರಲ್ಲ ಅವರೆಲ್ಲ 14 ತಾಸು ಓದ್ತಾರೆ 15 ತಾಸು ಓದ್ತಾರೆ ಅಂತ ನಾವೆಲ್ಲ ಕೇಳ್ತಿರ್ತೀವಿ. ಎವ್ರಿ ಮೊಬೈಲ್ ನೀಡ್ಸ್ ಎ ರೀಚಾರ್ಜ್. ಸೊ ಸಿಮಿಲರ್ಲಿ ಬ್ರೈನ್ ಕೂಡ ಅದಕ್ಕೂ ಒಂದು ಬ್ರೇಕ್ ಬೇಕು, ರೀಚಾರ್ಜ್ ಬೇಕು. ಸೊ ನೀವೇನು ಮಾಡಬೇಕು, 40 ಮಿನಿಟ್ಸ್ದು ಎಕ್ಸಾಮಿನೇಷನ್ ಹೋದಾಗ ನನಗೇನು ನೆನಪು ಬರಲಿಲ್ಲ, ಎಲ್ಲ ಬ್ಲ್ಯಾಂಕ್ ಔಟ್ ಆಯಿತು ನನಗೆ. ಸೊ ಇದು ಸ್ಟೂಡೆಂಟ್ ಹಾರ್ಡ್ ವರ್ಕು, ಎಫರ್ಟು ಎಲ್ಲ ಹಾಕಿರ್ತಾರೆ. ಇಲ್ಲಿ ಹಾರ್ಡ್ ವರ್ಕ್ ಆಗ್ತಾ ಇದೆ, ಸ್ಮಾರ್ಟ್ ವರ್ಕ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೇಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ರಿಗೂ ಗೊತ್ತು ಓದಬೇಕು ಅಂತ, ಹೇಗೆ ಓದಬೇಕು ಅನ್ನೋದು ಗೊತ್ತಿಲ್ಲ. ಬೋಧಿ ವಿದ್ಯಾ ಸ್ಕೂಲ್ನ ವೈಷ್ಣವಿ ಮ್ಯಾಮ್ ಅವ್ರ ಜೊತೆಗೆ ಕೋಚ್ ಜೊತೆಗೆ ಈಗ ಹೊಸ ವಿದ್ಯಾರ್ಥಿ ಒಬ್ಬರು ಜಾಯ್ನ್ ಆಗಿದ್ದಾರೆ. ಅವ್ರ ಹೆಸರು ಅಕ್ಷರ. ಅಕ್ಷರ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಅಕ್ಷರ ಯಾವ ಕ್ಲಾಸ್ ಈಗ? ನಾನು ಫಿಫ್ತ್ ಸ್ಟ್ಯಾಂಡರ್ಡ್. ಸೊ ನಾನು ವೈಷ್ಣವಿ ಮ್ಯಾಮ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಚರ್ಚೆ ಮಾಡಬೇಕಾಗಿದೆ. ಬಟ್ ಫಸ್ಟ್ ನಾನು ಅಕ್ಷರ ಜೊತೆ ಚರ್ಚೆ ಮಾತಾಡಿ ಆಮೇಲೆ ಚರ್ಚೆ ಮಾಡ್ತೀನಿ. ಆ ಟಾಪಿಕ್ ಏನಂದರೆ ನಿದ್ದೆ ಬಗ್ಗೆ. ಅಂದರೆ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ನಿದ್ದೆ ತುಂಬ ಕಡಿಮೆ ಮಾಡಿ ಓದ್ತಾರೆ ಮತ್ತು ಅವರು ಪ್ರೆಷರ್ ತೊಗೋತಾರೆ ತುಂಬ. ನಿದ್ದೆನ ಅದು ಒಂಥರ ಫ್ಯಾಷನ್. ಚಿಕ್ಕವರಿದ್ದಾಗ ಫುಲ್ ನೈಟ್ ಔಟ್ ಮಾಡಿದೆ ಅನ್ನೋದೇ ಒಂದು ಫ್ಯಾಷನ್ನು. ಫುಲ್ ಬೆಳಗಿನ ತನಕ ಓದ್ದೆ ಮಗ ನಾನು ಅನ್ನೋದೇ ಒಂದು. ಯಾಕೆಂದರೆ ಮುಂಚೆ ಓದಿರಲ್ಲ. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಅಕ್ಷರ ಜೊತೆಗೆ ಅವರ ಮೆಮರಿನ ಟೆಸ್ಟ್ ಮಾಡೋಣ. 2 ವಿಧಾನಗಳಲ್ಲಿ ಟೆಸ್ಟ್ ಮಾಡ್ತಾಯಿದ್ದೀನಿ. ಮೊದಲೇದು ನಮ್ಮ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 448 ಆರ್ಟಿಕಲ್ಗಳಿದೆ. ಅದರಲ್ಲಿ ಕೆಲವೊಂದು ಆರ್ಟಿಕಲ್ಗಳ ನೇಮ್ ಇದೆ. ಆ ಒಂದು ನಂಬರ್ ಹೇಳಿದರೆ ಯು ವಿಲ್ ಸ್ಪೆಲ್ ದ ಡೀಟೇಲ್ಸ್ ಆಫ್ ದ್ಯಾಟ್. ಓಕೆ, ಸೊ ಅದು ಇದೆ. 2ನೇದು ಲಾಂಗೆಸ್ಟ್ ಸ್ಪೆಲ್ಲಿಂಗ್ಗಳು ಆ ಒಂದಿದೆ. ಅದು 2ನೂ ಕೂಡ ನಾವು ಟೆಸ್ಟ್ ಮಾಡೋಣ. ಓಕೆನಾ ಅಕ್ಷರ? ಸೊ ಅಕ್ಷರ, ಮೊದಲನೇದಾಗಿ ಸ್ಕೂಲ್ ಹೆಸರು ನಿಮ್ಮದು? ನೌಕಿಸ್ ಅಂತ. ನೌಕಿಸ್ ಎಲ್ಲಿದೆ ಬರ್ತದು? ಅದು ಮತ್ತಿಕೇರಿಯಲ್ಲಿದೆ. ಮತ್ತಿಕೇರಿಯಲ್ಲಿರೋದು. ನೀವು ಮತ್ತಿಕೇರಿಯಲ್ಲಿರೋದು? ಇಲ್ಲ, ನಾವು ಅಬ್ಬಿಗೇರಿಯಲ್ಲಿರೋದು. ಹತ್ರ ಆಗುತ್ತಾ? ಇಲ್ಲ, ಲೈಕ್ ಸ್ಕೂಲ್ ಅಂದರೆ ಬಸ್ಸಲ್ಲಿ ಹೋಗ್ತೀನಿ. ಬಸ್ಸಲ್ಲಿ ಅಂದರೆ 1 hour ಆಗುತ್ತೆ. ಇಲ್ಲಾಂದರೆ ನಾರ್ಮಲ್ ಪೇರೆಂಟ್ ಅಂದರೆ 20 minutes ಹಾಗೆ. ಓಕೆ. ಆಮೇಲೆ ಈ ಸ್ಕೂಲಲ್ಲಿ ಟೈಮ್ ಹೆಂಗೆ ಸಿಗುತ್ತೆ ಬೋಧಿ ವಿದ್ಯೆಗೆ ಮಾಡೋಕ್ಕೆ? ನಿಮಗೆ ಕೋರ್ಸ್ ಮಾಡಿದ್ದೀರಾ ನೀವು ಮುಂಚೆ? ಹಾಂ, ಮಾಡಿದ್ದೀನಿ. ಓಕೆ. ಸೊ ಎಷ್ಟು ದಿನದ ಮಾಡಿದ್ದೀರಾ ನೀವು ಕೋರ್ಸು? ನಾನು ಆಲ್ರೆಡಿ ಲೈಕ್ 2 months ಜೊತೆಗಿದ್ರಿ. ಓಕೆ, ದಟ್ಸ್ ನೈಸ್. ಸೊ ಈಗ ಇದನ್ನು ಮಾಡೋಣ ಟೆಸ್ಟು. ಸೊ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಕಡೆ ಇದೆ ಮತ್ತು ಅದರ ಡೀಟೇಲ್ಸ್ ಒಂದು ಕಡೆ ಇದೆ. ಬನ್ನಿ ಹಾಗಾದರೆ ಟ್ರೈ ಮಾಡೋಣ. ಆರ್ಟಿಕಲ್ 57 ಎಲಿಜಿಬಿಲಿಟಿ ಫಾರ್ ರೀಎಲೆಕ್ಷನ್. ಕರೆಕ್ಟ್. ಎಲಿಜಿಬಿಲಿಟಿ ಫಾರ್ ರೀಎಲೆಕ್ಷನ್ ಅಂದರೆ ಒಂದು ಎಲೆಕ್ಷನ್ ಆಗಿರುತ್ತೆ. ಬಟ್ ಆ ರೀಎಲೆಕ್ಷನ್ ಮಾಡಬೇಕಾದ್ರೆ ಅದಕ್ಕೊಂದು ಏನೋ ಕ್ರೈಟೀರಿಯಾ ಇರುತ್ತಲ್ಲ, ಅದೇನು ಕ್ರೈಟೀರಿಯಾ ಅಂತ ಹೇಳುವಂಥ ಆರ್ಟಿಕಲ್ಲು ಆರ್ಟಿಕಲ್ 57 ಆಫ್ ದ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 120 language to be used in the parliament. That's wonderful. ಸೊ ನಾವು ಯೂಶ್ವಲಿ ಇಂಗ್ಲೀಷ್ ಅಥವಾ ಹಿಂದಿ ಅಷ್ಟೇ ಪಾರ್ಲಿಮೆಂಟಲ್ಲಿ ಕೇಳ್ತೀವಿ. ಬಟ್ ಯಾವ ಭಾಷೆನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಈಗ ನಾವು ರೀಜನಲ್ ಲ್ಯಾಂಗ್ವೇಜಲ್ಲಿ ಕೂಡ ಮಾತಾಡ್ಬೋದು, ಕನ್ನಡದಲ್ಲೂ ಕೂಡ ಮಾತಾಡೋದನ್ನು ಕೇಳಿದ್ದೀವಿ. ಸೊ ಅದ್ರ ಬಗ್ಗೆ ಇರುವಂಥ ಆರ್ಟಿಕಲ್ 120 ಅಂದರೆ ಯಾವ ಭಾಷೆನ ಮಾತಾಡಬೇಕು ಅಂತೇಳಿ. ಆರ್ಟಿಕಲ್ 222 transfer of a judge from one high court to another. That's wonderful. ಸೊ ಒಂದು ಹೈಕೋರ್ಟಿಂದ ಇನ್ನೊಂದು ಹೈಕೋರ್ಟ್ಗೆ ಜಡ್ಜನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿರೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ ಯಾವುದು ಅಂದರೆ ಅದು 222. ಓಕೆ, ಈಗ ತುಂಬ ಇಂಪಾರ್ಟೆಂಟ್ ಆಗಿರೋದು ಕೇಳ್ತೀನಿ. ಅವರಿಗೆ ಸಂಬಂಧಪಟ್ಟದ್ದು, ಮಕ್ಕಳಿಗೆ ಸಂಬಂಧಪಟ್ಟದ್ದು ಆರ್ಟಿಕಲ್ 24 prohibition of employment of children in factories etc. ಕರೆಕ್ಟ್. ಮಕ್ಕಳನ್ನ ನಾವು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿಸೋ ಹಾಗಿಲ್ಲ, ಅದನ್ನು ಪ್ರೊಹಿಬಿಟ್ ಮಾಡುವಂಥ ಆ್ಯಕ್ಟು 24. ಓಕೆ, ಆಮೇಲೆ ಇನ್ನೊಂದು ಆರ್ಟಿಕಲ್ 45 prohibition for free and compulsory education for children. Yes, wonderful. Article 76 Attorney General of India. Okay. ಸೊ ಇದೆಲ್ಲ ಆಲ್ಮೋಸ್ಟ್ 20-22 ವರ್ಷಕ್ಕೆ ಓದೋ ಅಂಥದ್ದು. ಸೊ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋ ಅಂಥವ್ರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದು ಮ್ಯಾಂಡಿಟರಿ ಟಾಪಿಕ್ಸ್ ಇರುತ್ತೆ. ಸೊ ಇದನ್ನೇ ಆರ್ಗನೈಸ್ಡ್ ಮೆಮೊರಿ ಅಂತ ಹೇಳೋದು. ಸೊ ಇದನ್ನು ಆ ಸಣ್ಣ ಮಗು ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ದೊಡ್ಡವರು ಸಹ ಮಾಡಬಹುದು ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಸೊ ಈಗ ಲಾಂಗ್ ವರ್ಡ್ ಸ್ಪೆಲ್ಲಿಂಗ್ ಇದೆ, ಅದನ್ನು ನಾವು ಮಾಡೋಣ. ಇದು ಹೆಂಗೆ ಕೇಳೋದು ಹೆಂಗೆ? ನಾನು ಹೇಳ್ತೀನಿ ಸರ್. ನಿಮೋನೋ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸಿಲಿಕೋ ವಾಲ್ಕೆನೋ ಕೋನಿಯೋಸಿಸ್ ಇಂಥ ಒಂದು ವರ್ಡ್ ಇದೆ ಅಂತ ಅನ್ನೋದು ಗೊತ್ತಿಲ್ಲ. ಇಟ್ ಇಸ್ ದ ಲಾಂಗೆಸ್ಟ್ ವರ್ಡ್ ಇನ್ ದ ಡಿಕ್ಷನರಿ. ಓಕೆ. ಯಾ, now you can spell it. PNEUMONOULTRA MICROSCOPIC SILICOVOLCANO
CONIOSIS. ಕರೆಕ್ಟ್, ಸೂಪರ್. ಇನ್ನೊಂದು ವರ್ಡ್ ಹೇಳ್ತೀನಿ, ಫ್ಲಾಸಿ ನಾವ್ಸಿನಿ ಹಿಲಿಪಿಲಿಫಿಕೇಶನ್. FLOCCINAUCINIHILIPILIFICATION. ಓಕೆ, ವಂಡರ್ಫುಲ್. ಕಂಗ್ರ್ಯಾಚುಲೇಷನ್ಸ್ ಅಕ್ಷರ. ಹೇಗೆ ಸಾಧ್ಯ ಆಯ್ತಿದೆಲ್ಲ? ಇದು ಮಾಮೇಲೆ ಕೊಟ್ಟೋ ಟೆಕ್ನಿಕ್ಸ್ ಮೆಥಡ್ಸಿಂದ. ಓಕೆ, ದ್ಯಾಟ್ಸ್ ರಿಯಲಿ ನೈಸ್. ಸೊ ಇದು ಅಂದರೆ ವರ್ಡ್ಗಳಿರ್ಬೋದು ಅಥವಾ ಆರ್ಟಿಕಲ್ಗಳಿರ್ಬೋದು ಅಥವಾ ಇದಕ್ಕಿಂತ ಮುಂಚೆ ನೋಡಿದಂಥ ನಂಬರ್ಗಳಿರ್ಬೋದು, ಬೇರೆ ಬೇರೆ ಹೆಸರುಗಳಿರ್ಬೋದು, ಎಲ್ಲವನ್ನೂ ಕೂಡ ಟೆಕ್ನಿಕ್ ಮೂಲಕ ಹೇಗೆ ನೆನಪಿಟ್ಕೊಳ್ಬೋದು ಅನ್ನೋದು ನಾವು ನೋಡಿದ್ವಿ. ದಟ್ಸ್ ರಿಯಲಿ ವಂಡರ್ಫುಲ್. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ಅಕ್ಷರ ತಂದೆ ನಾನು. ನನ್ನ ಮಗಳು 5ನೇ ಕ್ಲಾಸಲ್ಲಿ ಓದ್ತಿದ್ದಾಳೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟು ಒಳ್ಳೆ ಮೆಮೊರಿ ಕ್ಲಾಸ್ನ ನನ್ನ ಮಗಳಿಗೆ ಕಲಿಸ್ಕೊಟ್ಟಿದ್ದಕ್ಕೆ. ಇದರಿಂದ ತುಂಬ ಯೂಸ್ ಆಗ್ತಿದೆ ನನ್ನ ಮಗಳಿಗೆ. ನಾರ್ಮಲಾಗಿ ಪೇರೆಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಫಸ್ಟ್ ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ಸ್ಕೂಲಲ್ಲಿ ಎಜುಕೇಷನ್ ಚೆನ್ನಾಗಾಗಲಿ ಅಂತ. ಸೊ ಮೊದಲನೇದಾಗಿ ನನ್ನ ಮಗಳಿಗೆ ಅದು ತುಂಬಾ ಯೂಸ್ಫುಲ್ ಆಗಿದೆ. ಉದಾಹರಣೆಗೆ ಯಾವುದೋ ಒಂದು 2-3 ಚಾಪ್ಟರ್ನ ಒಂದು 2-3 ಅವರ್ಸಲ್ಲಿ ಓದೋದನ್ನು ಈಗ ಆಲ್ಮೋಸ್ಟ್ ಒಂದು 40 ಮಿನಿಟ್ಸಿಂದ 1 ಅವರ್ಲಿ ಕಂಪ್ಲೀಟ್ ಮಾಡಿಬಿಡ್ತಾಳೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಓದೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದಾಳೆ ಈ ನಡುವೆ. ಬರೀ ಸ್ಕೂಲ್ ಎಜುಕೇಷನ್ದಲ್ಲ, ಬೇರೆ ಬುಕ್ಸ್ ಎಲ್ಲ ತೊಗೊಂಡು ಓದ್ತಿದ್ದಾಳೆ. ಬೇರೆ ಮೋಟಿವೇಶನ್ ಬುಕ್ಸ್ ಆಗಲಿ, ಮಹಾಭಾರತದ ಬುಕ್ಸ್ ಆಗಲಿ, ಈ ಥರ ತುಂಬಾ ಬುಕ್ಸ್ ಓದ್ತಾ ಇದ್ದಾಳೆ ಈ ನಡುವೆ, ಈ ಕೋರ್ಸಿಗೆ ಜಾಯ್ನ್ ಆದಮೇಲೆ. ಯಾಕಂದರೆ ಮುಂಚೆ ಎಲ್ಲ ಓದಬೇಕಾದ್ರೆ ಅವಳಿಗೆ ಜಾಸ್ತಿ ತುಂಬ ಟೈಮ್ ತೊಗೊಳ್ತಿತ್ತು, ತಲೆಗೂ ಹತ್ತಾ ಇರಲಿಲ್ಲ. ಈಗ ಅವಳೇ ಶ್ರಮಪಟ್ಟು ಖುಷಿಯಿಂದ ಓದ್ತಿದ್ದಾಳೆ, ತುಂಬ ಖುಷಿಯಾಗಿದೆ. ಇನ್ನೊಂದಾಗಿ ಸ್ಕೂಲಲ್ಲೆಲ್ಲ ಅವಳನ್ನ ಐಡೆಂಟಿಫೈ ಮಾಡಿದ್ದಾರೆ, ಅದು ಪೇರೆಂಟ್ಸ್ ಆಗಿ ತುಂಬಾ ಖುಷಿಯಾಗತ್ತೆ. ಆ ಮೋಟಿವೇಶನ್ ಅವಳಿಗೆ ಇನ್ನೂ ಜಾಸ್ತಿ ಓದಬೇಕು ಅಂತ ಅವಳಿಗೆ ಈ ನಡುವೆ ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬಾ ಓದ್ತಿರ್ತಾಳೆ. ನಾನೇ ಬುಕ್ಸ್ ಕಿತ್ಕೊಂಡು ಎತ್ತಿಡ್ತೀನಿ, ಸಾಕು ಓದಿದ್ದು ಅಂತ. ವೈಷ್ಣವಿ ಮ್ಯಾಮ್, ಆ ಪ್ರಶ್ನೆ ನಿಮಗೆ ಕೇಳ್ತೀನಿ. ಈ ಮಕ್ಕಳು, ನಾವು ಕೂಡ ಮಾಡಿದ್ದೀವಿ, ಹುಡುಗರು ಜಾಸ್ತಿ ಮಾಡ್ತಾರೆ ಹುಡುಗಿಯರಿಗಿಂತ. ಹುಡುಗಿಯರು ಮುಂಚೆನೇ ಒಂದು ಸ್ವಲ್ಪ ಓದ್ತಾರೆ, ಹುಡುಗರು ಎಲ್ಲ ಓದಲ್ಲ. ಒಂದು ಸ್ವಲ್ಪ ಸೊಕ್ಕು ಹುಡುಗರಿಗೆ, ಲಾಸ್ಟಿಗೆ ಓದೋಣ ಅಂಥೇಳಿ. ಸೊ ಅದು ಅಂದರೆ ಸ್ಲೀಪ್ ಡಿಪ್ರಿವೇಷನ್ ಬಗ್ಗೆ, ಕಡಿಮೆ ನಿದ್ದೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಒಂದು ವಿಷಯ ತಿಳ್ಕೊಬೇಕು, ಅವರ್ ಮೆಮೊರಿ ಗೆಟ್ಸ್ ಕನ್ಸಾಲಿಡೇಟೆಡ್ ವೆನ್ ವಿ ಸ್ಲೀಪ್. ಓಕೆ, ಜನರಲಾಗಿ ಫಾಲೋ ಮಾಡೋ ಮೆಥಡ್ ಅಂದರೆ ಕ್ರಾಮಿಂಗ್ ಅಂತ ಹೇಳ್ತೀವಿ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ. ಎಕ್ಸಾಮ್ ಬಂತು ಅಂದರೆ ಒಂದು 15 ದಿನ ಕೂತ್ಕೊಂಡು 10 ಅವರ್ 12 ಅವರ್ 14 ಅವರ್ ಕೂತ್ಕೊಂಡು ಓದೋದು. ಸೊ ಅದು ವರ್ಕ್ ಆಗುತ್ತಾ? ಪ್ರೊಡಕ್ಟಿವಿಟಿ ಸಿಗುತ್ತಾ ನಮಗೆ? ಖಂಡಿತ ಇಲ್ಲ. ಅದು ಹೇಗಾಗ್ತಿದೆ ಅಂದರೆ, ಒಂದು ವಾರದ ಊಟ ಒಂದೇ ದಿನ ತಿಂದರೆ ನಮ್ಗೆ ಇನ್ನೊಂದು ವಾರ ಉಪವಾಸ ಇರೋಕ್ಕಾಗತ್ತಾ? ಇಲ್ಲ. ಒಂದೇ ದಿನ ಅಷ್ಟನ್ನು ಜೀರ್ಣ ಮಾಡ್ಕೊಳಕ್ಕಾಗತ್ತಾ? ಇಲ್ಲ. ನಾವೇನು ಮಾಡ್ತಿದ್ದೀವಿ, ಒಂದೇ ಸತಿ ನಮ್ಮ ಬ್ರೈನಿಗೆ ಅಷ್ಟು ಇನ್ಫಾರ್ಮೇಷನ್ ಸ್ಟಫ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್. ಆ ಕ್ರಾಮಿಂಗ್ ಅನ್ನೋದು ಮಾಡಬಾರ್ದು. ಇನ್ನೊಂದೇನಾಗತ್ತೆ, ಜನರಲಿ ಇವಾಗ ನಾವು ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇನ್ ಬಿಟ್ವೀನ್ ಏನು ಮಾಡ್ತೀವಿ, ಮಲ್ಕೊಳಕ್ಕೆ ಮುಂಚೆ ಪ್ರತಿಯೊಬ್ಬರು ಏನು ಮಾಡ್ತೀವಿ, ಫೋನ್ನು ಸ್ಕ್ರಾಲ್ ಮಾಡಿ ಮಲ್ಕೋತೀವಿ, ಫೋನೋ ಟಿವಿನೋ ನೋಡ್ತೀವಿ. ಸೊ ಅದೇನಾಗ್ತಾ ಇದೆ, ಫೋನ್ ನೋಡಿದಾಗ ಅದರಲ್ಲಿ ಇಮೇಜು ತುಂಬ ಡ್ರಾಸ್ಟಿಕಲಿ ಚೇಂಜ್ ಆಗ್ತಾ ಹೋಗುತ್ತೆ. ಬ್ರೈನು ಒಂದು ಡಿಫ್ರೆಂಟ್ ಲೆವೆಲ್ಗೆ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ಆ ರ್ಯಾಪಿಡ್ ಇಮೇಜ್ ಮೂಮೆಂಟು ಕಣ್ಣಲ್ಲಿ ನೋಡಿಬಿಟ್ಟು ಮಲ್ಕೊಂಡಾಗ ಏನಾಗುತ್ತೆ, ನಾನು ಹೇಳಿದೆ ಮೆಮೊರಿ ಗೆಟ್ಸ್ ಕನ್ಸಾಲಿಡೇಟೆಡ್. ಆ ನೋಡಿರೋ ವಿಡಿಯೋ ಇಸ್ ದ್ಯಾಟ್ ಇಂಪಾರ್ಟೆಂಟ್? ಅದು ಕನ್ಸಾಲಿಡೇಟ್ ಮಾಡೋಷ್ಟು ಇಂಪಾರ್ಟೆಂಟ್ ಇದೆಯಾ? ಇಲ್ಲ. ಸೊ ನಾವು ಏನೇ ಮಲ್ಕೊಳ್ಳೋಕೆ ಮುಂಚೆ ನೋ ಸ್ಕ್ರೀನ್ ಟೈಮ್, ಜಸ್ಟ್ 1 hour ಬಿಫೋರ್ ದ ಸ್ಲೀಪ್. ಸೊ ಏನು ಮಾಡಬೇಕು, ಯಾವುದಾದ್ರೂ ಪಾಠ ಇದೆಯಲ್ಲ ಅದನ್ನು ರಿವೈಸ್ ಮಾಡಿ ಮಲ್ಕೊಂಡಾಗ ಅದೇ ಕಂಟೆಂಟು ನಮ್ಮ ಮೈಂಡಲ್ಲಿ ಕನ್ಸಾಲಿಡೇಟ್ ಆಗುತ್ತೆ. ಇನ್ನೊಂದು, ಎಷ್ಟು ಅವರ್ ನಿದ್ದೆ ಮಾಡಬೇಕು ಎಕ್ಸಾಮ್ ಟೈಮಲ್ಲಿ? ಸೊ ಎಕ್ಸಾಮ್ ಇವಾಗ SLC ಎಕ್ಸಾಮ್ ಬರ್ತಾ ಇದೆ. ಸೊ March 1ಕ್ಕೆ ಎಕ್ಸಾಮ್ ಅಂದರೆ ದೇ ಶುಡ್ ಫಾಲೋ ದಿಸ್ ರೂಟೀನ್. ಲೈಕ್ ಫೆಬ್ರವರಿಯಿಂದಲೇ 6 hours ನಿದ್ದೆ ಇಸ್ ಸಫಿಷಿಯಂಟ್. 6 hours ಆಫ್ ಸ್ಲೀಪ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಏನಾಗ್ತದೆ, ಮಿನಿಮಮ್ ಸ್ಲೀಪ್ 6 hours ಇರಬೇಕು. ಸರ್, ಕೆಲವು ಮಕ್ಳು ಏನು ಮಾಡ್ತಾರೆ, ರಾತ್ರಿ 2 ಗಂಟೆವರೆಗೂ ಓದಿ ಮಲ್ಕೊತಾರೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ. ಸೊ ಅಲ್ಲಿ ಸ್ಲೀಪ್ ಡಿಪ್ರವೇಷನ್ ಇದೆ. ಸೊ ಏನಾಗುತ್ತೆ ಅಲ್ಲಿ, ಸೊ ಎಕ್ಸಾಮ್ಗೆ ಹೋದಾಗ ಫಸ್ಟ್ ಡೇನೋ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಬಟ್ ಕನ್ಸಿಸ್ಟೆಂಟಾಗಿ ಮುಂದಿನ ಎಕ್ಸಾಮ್ಗೆ ಅದು ಹ್ಯಾಂಪರ್ ಆಗುತ್ತೆ. ಅವ್ರ ಗ್ರಾಫು ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ. ಆ ನಿದ್ದೆ ಕೆಟ್ಟರೆ
ಸೊ ಆ ಎಫೆಕ್ಟು ಇನ್ನೆಲ್ಲ ಸಬ್ಜೆಕ್ಟ್ಸ್ ಮೇಲೂ ಬೀಳ್ತಾ ಹೋಗುತ್ತೆ. ಅಷ್ಟು ಫೋಕಸ್ ಕೊಡೋಕ್ಕಾಗಲ್ಲ, ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ವಿತ್ ಚಿಲ್ಡ್ರನ್ ಆರ್ ಫೇಸಿಂಗ್. ಸೊ ಅದನ್ನು ಹೆಂಗೆ ಓವರ್ಕಮ್ ಮಾಡಬೇಕು? ಸೊ ಮಿನಿಮಮ್ 6 hours ಆಫ್ ಸ್ಲೀಪ್ ಇಸ್ ಮ್ಯಾಂಡಿಟರಿ. ಇದಾದ ನಂತರ ನನಗನ್ಸುತ್ತೆ ಮಕ್ಕಳಿಗೆ ಇನ್ನೂ ಜಾಸ್ತಿ ಸ್ಲೀಪ್ ಬೇಕನ್ಸುತ್ತೆ, ಬಹುಶಃ 7 hours 7.5 hours ಎಕ್ಸಾಮ್ ಟೈಮಲ್ಲಿ ಸರ್ ನಾನು ಎಕ್ಸಾಮ್ ಟೈಮಲ್ಲಿ ಅಂತೂ ಮಿನಿಮಮ್ ಅಷ್ಟು ಮಾಡಲೇಬೇಕು. ಮಿನಿಮಮ್ ಅಷ್ಟಿರ್ಬೇಕು. ಸೊ ನೈಟ್ ಔಟ್ ಇಸ್ ನಾಟ್ ಅಟ್ ಆಲ್ ಅ ಗುಡ್ ಐಡಿಯಾ. ಸೊ ಅದಾದ ನಂತರ ಇವಾಗ ಎಕ್ಸಾಮ್ ನಡೀತಾ ಇದೆ ಆ ಎಕ್ಸಾಮ್ ಸೀಸನ್ ಅಲ್ಲಿ. ಸೊ ಆ ನಿದ್ದೆನೋ ಇವಾಗ ಒಂದು ಎಕ್ಸಾಮ್ ಹೋಗಿ ಬಂದಿರ್ತೀವಿ. ಸೊ ಏನಾಗುತ್ತೆ, ನಮ್ಮ ಮೈಂಡು ಆ ಕ್ವಶನ್ಗೆ ಹಿಂಗೆ ಆನ್ಸರ್ ಬರ್ದಿರ್ಬೋದಿತ್ತು, ಇದಕ್ಕೆ ನಂಗೆ ರಾಂಗ್ ಆಗೋಯ್ತು, ನಂಗೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಬರೀ ಅಂತ ಥಾಟ್ಸೇ ಓಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇದಕ್ಕೆ ನಾವು 2 dawn ಥಿಯರಿ ಅಂತ ಹೇಳ್ತೀವಿ. ಡಾನ್ ಅಂದ್ರೆ ಏನು? ಸನ್ರೈಸ್. ಓಕೆ, ಸೊ ಅದು ಏನಾಗುತ್ತೆ 2 dawn ಥಿಯರಿಲಿ? ಸೊ ನಾವೇನು ಮಾಡಿ ಎಕ್ಸಾಮ್ ಮುಗಿಸ್ಕೊಂಡು ಬಂದ ತಕ್ಷಣ ಒಂದು ಸ್ಮಾಲ್ ನ್ಯಾಪ್, ಚಿಕ್ಕ ನಿದ್ದೆ ಮಾಡಬೇಕು, 20 ನಿಮಿಷದ ನಿದ್ದೆ. ಓಕೆ, ಇಟ್ ಈಸ್ ವೆರಿ ಮಸ್ಟ್ ಆ್ಯಂಡ್ ಶುಡ್. ಮಲ್ಕೋಬೇಕು ಅಂದ್ಬಿಟ್ಟು ರಾತ್ರಿವರೆಗೂ ಮಲ್ಕೊಂಡು ಎದ್ದೇಳೋದಲ್ಲ. ಸೊ ಜಸ್ಟ್ 20 ನಿಮಿಷದ ನಿದ್ದೆ ಮಾಡಬೇಕು. ಅದು ನಿದ್ದೆ ಮಾಡಿದ್ದಾಗ ಏನಾಗುತ್ತೆ, ಬ್ರೈನಿಗೆ ಹೊಸ ದಿನ ಅಂತ ಅನ್ಸುತ್ತೆ. ರೈಸ್ ಆಯಿತು. 2 dawn ಅಂದ್ರೆ ಏನು? ಸನ್ರೈಸ್. ಹೊಸ ದಿನ ಸ್ಟಾರ್ಟ್ ಆದಾಗ ಅಬ್ಸಾರ್ಪ್ಷನ್ ಕೆಪಾಸಿಟಿ ಆಪ್ಟಿಮಮ್ ಲೆವೆಲ್ ಅಲ್ಲಿ. ವಂಡರ್ಫುಲ್. ಸೊ ಹಾಗಾಗಿ ಮಕ್ಕಳಿಗಂತೂ ತುಂಬ ಜಾಸ್ತಿ ಆಗುತ್ತೆ ಇದು ಹೊಸ ದಿನ. ಈ ದೊಡ್ಡವ್ರಿಗೆ ಸ್ವಲ್ಪ ಕಷ್ಟ. ನಾನು ಚಿಕ್ಕವನಿದ್ದಾಗ ನೆನಪಿದೆ ನನಗೆ, ನಾನು ಈ ವಯಸ್ಸಲ್ಲಿದ್ದ ಮಲ್ಕೊಂಡ್ಬಿಡ್ತಿದ್ದೆ ಮಧ್ಯಾಹ್ನ. ಸಂಜೆ 5 ಗಂಟೆಗೆ ಎಚ್ಚರ ಆದಾಗ ನನಗೆ ಇದು ನಾನು ಬೆಳಗ್ಗೆನ ಇದು ಸಂಜೆನ ಗೊತ್ತಾಗ್ತಿರ್ಲಿಲ್ಲ ಇಮ್ಮಿಡಿಯೇಟಾಗಿ. ಯಾಕಂದ್ರೆ ಅಷ್ಟು ಡೀಪ್ ಸ್ಲೀಪ್ ಹೋಗಿರ್ತಿದ್ವಲ್ಲ, ಸಂಜೆ 5 ಗಂಟೆಗೆ ಸೂರ್ಯ ಮುಳುಗಬೇಕಾದ್ರೆ ನನಗಿದು ಬೆಳಗ್ಗೆ ಅನಿಸೋದು. ಮರುದಿನ ಬೆಳಗ್ಗೆ ನಾನು ಎದ್ದಿದ್ದೇನೆ ಅಂತ. ಆಮೇಲೆ ಹೇಳೋರು ಇಲ್ಲ ಸಂಜೆ ಮನೆಗೆ ಹೋಗು ಅಂತಿದ್ರು. ಅಂದರೆ ನಾನು ನಮ್ಮ ಇದ್ರಲ್ಲಿ ಮಲ್ಕೊಂಡ ಗೆಸ್ಟ್ ಹೌಸ್ ಥರ ಇತ್ತು ನಮ್ಮದು. ಸೊ ಮಕ್ಕಳಿಗಂತೂ ತುಂಬ ಯೂಸ್ಫುಲ್ ಅಂತ ಅನ್ಸುತ್ತೆ ಅದು. ತುಂಬ ಒಳ್ಳೆ ಐಡಿಯಾ. ಸೊ ಆ 2 dawn ಥಿಯರಿ, ಆ ಶಾರ್ಟ್ ನ್ಯಾಪ್, ಆ ಶಾರ್ಟ್ ಸ್ಲೀಪ್, ಇಟ್ ಈಸ್ ವೆರಿ ಎಸೆನ್ಷಿಯಲ್. ಅದು ಮಾಡಲೇಬೇಕು. ವಂಡರ್ಫುಲ್. ಸೊ ಇದು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮೆಮರಿ ಪವರ್ ಅಲ್ಲ, ಟೋಟಲ್ ಒಂದು ಹೋಲಿಸ್ಟಿಕ್ ಒಂದು ಓವರ್ವ್ಯೂ ಕೊಡಬೇಕು ಅಂದರೆ ಬಹುಶಃ ನಮ್ಮ ವೈಷ್ಣವಿ ಮ್ಯಾಮ್ ಹತ್ರ ನಾವು ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಸಾಕು, ಇಷ್ಟೊಂದು ವಿಚಾರಗಳು ಹೇಳ್ತಾರೆ. ಸೊ ಥ್ಯಾಂಕ್ ಯು ಅಕ್ಷರ, ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು. ಓಕೆ, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಬೋಧಿ ವಿದ್ಯಾ ವೈಷ್ಣವಿ ಮ್ಯಾಮ್ ಜೊತೆಗೆ ಈಗ ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾಳೆ. ಆಕೆ ಹೆಸರು ಅನ್ವಿತಾ. ವೆಲ್ಕಮ್ ಟು ದ ಶೋ ಅನ್ವಿತಾ. ಥ್ಯಾಂಕ್ ಯು ಸರ್. ಹೌ ಆರ್ ಯು? ಐ ಆಮ್ ಫೈನ್ ಸರ್. ಥ್ಯಾಂಕ್ ಯು. ಅನ್ವಿತಾ ಬಗ್ಗೆ ಈಗ ನಮ್ಮ ವೈಷ್ಣವರು ಹೇಳ್ತಾರೆ. ಮೇಡಮ್, ಸೊ ಇವಳೇ ನಮ್ಮ ಕರ್ನಾಟಕದ ಚಾಂಪಿಯನ್, ಮೆಮೊರಿ ಚಾಂಪಿಯನ್, ಇದೆಲ್ಲ ಅವಳದೇ. ಸೊ ನೀವು ಫಸ್ಟ್ ಪಾರ್ಟ್ ಅಲ್ಲಿ ಹೇಳಿದ್ರಲ್ಲ, ಕರೆಕ್ಟ್. ಸೊ ಕರ್ನಾಟಕ ಚಾಂಪಿಯನ್ ಆಗಿರೋದು ಅನ್ವಿತಾನೇ. ಸೊ ಅದು ಜುಲೈ 2024 ಅಲ್ಲಿ ನಡೀತು. ಶೋಭಾ ಕರಂದ್ಲಾಜೆ ಮೇಡಮ್ ಅದನ್ನ ಇನಾಗ್ರೇಟ್ ಮಾಡಿದ್ರು. 180+ ಪಾರ್ಟಿಸಿಪೆಂಟ್ಸ್ ಫ್ರಮ್ ಆಲ್ ಓವರ್ ಕರ್ನಾಟಕ ಬಂದಿದ್ರು. ಅದ್ರ ಓವರ್ ಆಲ್ ವಿನ್ನರ್ಸ್, ಟಾಪ್ 3 ವಿನ್ನರ್ಸ್ ನಮ್ಮ ಸ್ಟೂಡೆಂಟ್ಸೇ ಆಗಿದ್ರು. ಅದರಲ್ಲಿ ಇವಳೇ ಟಾಪ್ 1. ಓ ಸೂಪರ್. ಇನ್ನು ಇಬ್ರು ಯಾರು? ಇನ್ನು ಇಬ್ರು ನಂದನ್. ಲಾಸ್ಟ್ ಎಪಿಸೋಡಲ್ಲಿ ನೀವು ಮೀಟ್ ಮಾಡಿರ್ತೀರಾ, ನಂದನ್ ಅಂತ NPS ಹುಡುಗ, ಅವನು 3rd ಪ್ಲೇಸು. ಇನ್ನೊಂದು ಶ್ರೇಯ, ಅವಳನ್ನು ಮೀಟ್ ಮಾಡಿದ್ದೀರಾ ನೀವು. ಅವಳು ಕೋಲಾರದ ಹುಡುಗಿ, ಅವಳು 2nd ಪ್ಲೇಸ್. ಬಂದಿದ್ದು ಕೋಲಾರದಿಂದ, ತಿಂಡಿ ಎಲ್ಲ ತಗೊಂಡ್ ಬಂದಿದ್ರು. ಓಕೆ, ವೆರಿ ನೈಸ್. ಸೊ ಅನ್ವಿತಾ, ಈಗ ಯಾವ ಕ್ಲಾಸ್ ನೀನು? 7th standard. ಓ ದಟ್ಸ್ ವಂಡರ್ಫುಲ್. ಸೊ ಅನ್ವಿತಾಗೆ ಏನು ಟೆಸ್ಟ್ ಕೊಡೋಣ ಮೇಡಮ್ ನಾವು? ಲಾಂಗ್ ಆನ್ಸರ್ಸ್. ಓಕೆ. ಸೊ ಯೂಶ್ವಲಿ ನಮಗೆ ಶಾರ್ಟ್ ಆನ್ಸರ್ಸ್ಗಳಲ್ಲಿ ಆಬ್ಜೆಕ್ಟಿವ್ ಟೈಪ್ ಇದ್ದಾಗ ಈಸಿ, ಸ್ವಲ್ಪ ರಿಕಾಲ್ ಆಗುತ್ತೆ ಇದಿರ್ಬೋದಾ ಅಂತ ಹೇಳಿ. ಬಟ್ ಸಬ್ಜೆಕ್ಟಿವ್ ಬಂದಾಗ, ಲಾಂಗ್ ಆನ್ಸರ್ ಬಂದಾಗ ನಿಜವಾದ ನಮಗೆ ಒಳಗಡೆ ಸ್ಟಫ್ ಏನಿದೆ ಅದು ನಮ್ಮ ಸ್ಟಫ್ ಅದು ಟೆಸ್ಟ್ ಆಗುತ್ತೆ. ಸೊ ಹೀಗಾಗಿ ಲಾಂಗ್ ಆನ್ಸರ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಿಮ್ಮ ಕಾಂಪ್ರಿಹೆನ್ಷನ್ ಇರುತ್ತಲ್ಲ, ಕಂಪ್ಲೀಟ್ ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಆ ದೃಷ್ಟಿಯಿಂದ ನಾವೀಗ ಇಲ್ಲಿ 3 ಇದೆ ಲಾಂಗ್ ಆನ್ಸರ್ಗಳು. ಸೊ ನೀವು ನೋಡಬಹುದು. ಯೂಸಸ್ ಆಫ್ ಮೆಟಲ್ಸ್, ಗೋಲ್ಡು, ಸಿಲ್ವರು, ಕಾಪರ್ ಇದೆ ಸರ್. ನೀವು ಯಾವ ಮೆಟಲ್ ಪಿಕ್ ಮಾಡಿದ್ರೆ ಆ 3 ಮೆಟಲಲ್ಲಿ ಅವಳು ಹೇಳ್ತಾಳೆ. ಯೂಸಸ್ ಆಫ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಕಾಪರ್. ಓಕೆ, ನಾನು 3rd ಕೇಳ್ತೀನಿ. ಯೂಸಸ್ ಆಫ್ ಕಾಪರ್ ಏನು ಅನ್ವಿತಾ? Copper is a reddish brown metal. When it is exposed to air, it reacts with the compounds and forms copper oxide and copper carbonate, etc. So the uses of copper are, it is used in transmission systems, and it is used in utensils, it is used in statues, it is used in electric devices such as television, it is used in making alloys such as brass and bronze, and
even it is used in coins making. ಎಸ್ ದಟ್ಸ್ ವಂಡರ್ಫುಲ್. ಹೇಗೆ ಇದು ಈ ಫ್ಲೋ ಹೇಗೆ ಸಾಧ್ಯ ಆಗುತ್ತೆ? ಸೊ ಇದು ಆರ್ಗನೈಸ್ಡ್ ಮೆಮೊರಿ ಅಂತ ಹೇಳೋದು. ಅವಳು ಒಂದು ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಇದನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾಳೆ. ಸೊ ಅದನ್ನು ಸಲೀಸಾಗಿ ರೀಕಾಲ್ ಮಾಡೋದಕ್ಕೆ ಅನುಕೂಲ ಆಯ್ತು ಅವಳಿಗೆ. CCU, Proline, CUU, Lucid, CGC, Arginine, ACU, 319, GUU, Valine, GCA, Alanine, GGU, Glycine, UCU, Serine, GGG, Glycine, UUA, Lucid, CCG. Proline. ಸೊ ಅನ್ವಿತಾ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿನಗೆ. ಸೊ Thank you, ಹೇಗೆ ಯೂಸ್ ಆಯಿತು ನಿನಗೆ ಬೂದಿ ವಿದ್ಯಾ ಈ ಒಂದು ಟೆಕ್ನಿಕ್ಸ್ ಎಲ್ಲ? ಫಸ್ಟ್ ಆಫ್ ಆಲ್ ಅಕಾಡೆಮಿಕಲಿ ಎನಿ ಸ್ಟಫ್, ಎನಿ ಲಾಂಗ್ ಆನ್ಸರ್ಸ್ ಅಥವಾ ಯಾವುದೇ ಕೆಮಿಕಲ್ ಈಕ್ವೇಷನ್, ಮ್ಯಾಥ್ಸ್ ಈಕ್ವೇಷನ್ಸ್ ಅದೆಲ್ಲ ತುಂಬ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬಟ್ ಈ ಮೆಮೊರಿ ಟೆಕ್ನಿಕ್ಸ್ ಮ್ಯಾಮ್ ಏನು ಹೇಳ್ಕೊಟ್ಟಿದ್ದಾರೆ ಇದರಿಂದ ವಿದಿನ್ ಲೈಕ್ ಫಸ್ಟೆಲ್ಲ 3 hours ತೊಗೊಳ್ತಿದ್ದೆ ಒಂದು ಚಾಪ್ಟರ್ ಮುಗ್ಸೋಕ್ಕೆ. ಈಗ ಒಂದು ಚಾಪ್ಟರ್ನ ಅಟ್ಲೀಸ್ಟ್ ಒಂದು 1 hour ಮುಗಿಸ್ಬಿಡ್ತೀನಿ ನಾನು. ಸೊ ಇಟ್ ಈಸ್ ವೆರಿ ಈಸಿ ಇನ್ ಮೆಮೊರೈಸಿಂಗ್ ಒನ್ ಸ್ಟಫ್. ಆ್ಯಂಡ್ ಅದು ಲೈಕ್ ನಾವು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಯಾವಾಗ ಬೇಕಾದರೂ ಅದನ್ನು ರಿಟ್ರೀವ್ ಮಾಡ್ಬೋದು ಇನ್ಫಾರ್ಮೇಷನ್. ಆ್ಯಂಡ್ ಈವನ್ ನಾನು ಯೂನಿವರ್ಸಿಟಿ ಒಂದು ಎಕ್ಸಾಮ್ ಕೊಟ್ಟಿದ್ದೆ. ಇಟ್ ವಾಸ್ ಬೇಸಿಕಲಿ ಫಾರ್ 400 marks. ಸೊ ಅದನ್ನು ನೆನ್ಪಿಟ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ಡ್ಯಾನ್ಸ್ ಜೂನಿಯರ್ ಎಕ್ಸಾಮ್ ಬರೆದಿದ್ದೆ, ಭರತನಾಟ್ಯಂ ಜೂನಿಯರ್ ಎಕ್ಸಾಮ್ ಔಟ್ ಆಫ್ ಔಟ್ ಬಂದಿದೆ ಬಿಕಾಸ್ ಐ ಯೂಸ್ಡ್ ಮೆಮರಿ. 150 marks 150 marks ಥಿಯರಿ ಪೇಪರಲ್ಲಿ ತೆಗೆದಿದ್ದಾಳೆ. ಓ ಹೌದಾ? ಓ ಸೂಪರ್. ಅಕಾಡೆಮಿಕ್ಸಲ್ಲೂ ಕೂಡ ಹೆಲ್ಪ್ ಆಗ್ತಾ ಇದೆಯಾ? ಅಂದರೆ ಮಾರ್ಕ್ಸ್ ಅಕಾಡೆಮಿಕಲಿ ಆ್ಯಂಡ್ ನಾನ್ ಅಕಾಡೆಮಿಕಲಿ ಎರಡೂ ಕೂಡ ಹೆಲ್ಪ್ ಆಗ್ತದೆ. ದಟ್ಸ್ ವಂಡರ್ಫುಲ್. ಸೊ ನಿಮ್ಮ ಟೀಚರ್ಸ್ ಏನು ಹೇಳ್ತಾರೆ ಈಗ? ತುಂಬ ಲೈಕ್ ನನ್ನನ್ನು ದಿನ ಅಪ್ರಿಷಿಯೇಟ್ ಮಾಡ್ತಾರೆ. ಲೈಕ್ ನಾನು ಯಾವಾಗಲೂ ಕೈ ಎತ್ಬಿಟ್ಟು ಆನ್ಸರ್ಸ್ ಮಾಡ್ತಿರ್ತೀನಿ ಆ್ಯಂಡ್ ಅವ್ರಿಗೂ ಗೊತ್ತು ನಾನೇನು ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ. ಸೊ ದೇ ಆರ್ ವೆರಿ ಪ್ರೌಡ್ ಆಫ್ ಮೀ. ಏನಂದರೆ ತುಂಬ ಜನ ಸ್ಟೂಡೆಂಟ್ಸ್ ಚೆನ್ನಾಗಿ ಓದಿರ್ತಾರೆ, ಅಕಾಡೆಮಿಕಲಿ ಅವರು ಚೆನ್ನಾಗಿ ಒಳ್ಳೆ ಹುಡುಗರು, ಒಳ್ಳೆ ಅವ್ರ ಸ್ಟೂಡಿಯಸ್ ಅಂತಲೇ ಕರಿತಿರ್ತೀವಿ. ಬಟ್ ಎಕ್ಸಾಮಿನೇಷನ್ ಹೋದಾಗ ನನಗೇನು ನೆನಪು ಬರಲಿಲ್ಲ, ಎಲ್ಲ ಬ್ಲ್ಯಾಂಕ್ ಔಟ್ ಆಯಿತು ನನಗೆ ಅನ್ನೋದೊಂದು ಯಾವಾಗಲೂ ನಾವು ಕೇಳ್ತಿರ್ತೀವಿ. ಸೊ ಇದು ಯಾಕೆ ಆಗುತ್ತೆ ಇದು, ಮತ್ತು ಇದಕ್ಕೇನು ವಾಟ್ ಆರ್ ದ ಸೊಲ್ಯೂಷನ್ಸ್? ಸೊ ಈ ಬ್ಲ್ಯಾಂಕ್ ಔಟ್ ಆಗೋದು ಅಂದರೆ ಇಟ್ ಇಸ್ ಸ್ಟ್ರೆಸ್. ಸೊ ನಾವು ಸ್ಟ್ರೆಸ್ ಮಾಡ್ಕೊಂಡಾಗ ನಮಗೇನು ಕಾಣಲ್ಲ. ಅದು ಹೇಗೆ ಅಂದರೆ ಇವಾಗ ಒಂದು ಮೋಡ ಕವಿದ್ರೆ ಸೂರ್ಯ ಹೇಗೆ ಕಾಣಲ್ವೋ, ಸೊ ಹಾಗೇನೆ ಸ್ಟ್ರೆಸ್ ಬಂದಾಗ ನಾವು ಸ್ಟೋರ್ ಮಾಡಿರೋ ಇನ್ಫಾರ್ಮೇಶನ್ ನಮ್ಗೆ ಯಾವುದು ಕಾಣಲ್ಲ. ಯಾಕಂದ್ರೆ ರಿಟ್ರೀವ್ ಮಾಡಕ್ಕೆ ನಮ್ಮ ಎನರ್ಜಿ ಯೂಸ್ ಆಗಲ್ಲ ಅಲ್ಲಿ. ಸೊ ಅದಕ್ಕೆ ಇವಾಗ ಹೇಗೆ ಓವರ್ಕಮ್ ಮಾಡಬೇಕು? ಇಟ್ ಇಸ್ ಕ್ವೈಟ್ ಕಾಮನ್ ಪ್ರಾಬ್ಲಮ್. 100ರಲ್ಲಿ 80% ಮಕ್ಕಳಿಗೆ ಆರೆ ಎನಿಬಡಿ ಎಕ್ಸಾಮ್ ತಗೊಳ್ಳೋರಿಗೆ ಈ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು? ಫಸ್ಟು ನಾವು ನಮ್ಮ ಥಾಟ್ಸ್ನು ಚಾನಲೈಸ್ ಮಾಡಬೇಕು. ಸೊ ಆ ಫೋಕಸ್ ಆನ್ ಥಾಟ್ಸ್ ಮಾಡಬೇಕು ಅಂದರೆ ಇಟ್ ಹ್ಯಾಪನ್ಸ್ ವಿತ್ ಆರ್ ಬ್ರೀತಿಂಗ್. ಸೊ ಡೀಪ್ ಬ್ರೀತಿಂಗ್ ಮಾಡಬೇಕು. ಡೀಪ್ ಇನ್ಹೇಲ್ ಮಾಡಿ ಸ್ಲೋ ಎಕ್ಸೇಲ್ ಮಾಡಬೇಕು. ಕಣ್ಣು ಮುಚ್ಕೊಂಡು ವಿ ಶುಡ್ ಸ್ಟಾರ್ಟ್ ಡೂಯಿಂಗ್ ದಟ್ ಬ್ರೀತಿಂಗ್ ಎಕ್ಸಸೈಸ್. ಇಟ್ ಹಾರ್ಡ್ಲಿ ಟೇಕ್ಸ್ 30 seconds to 1 minute. ಸೊ ಆ ಡೀಪ್ ಬ್ರೀತಿಂಗ್ ಮಾಡಿದಾಗ ಏನಾಗುತ್ತೆ, ನಮ್ಮ ಥಾಟ್ಸು ಚಾನಲೈಸ್ ಆಗುತ್ತೆ. ನಾವು ವಿಜುವಲೈಸ್ ಮಾಡಬೇಕು ನಮ್ಮ ಸ್ಟಡಿ ಟೇಬಲ್ಲು ಹೇಗಿತ್ತು, ನಾವು ಓದ್ತಾ ಇದ್ವಲ್ಲ ಪ್ರಿಪರೇಷನ್, ಅದನ್ನು ಜ್ಞಾಪಿಸ್ಕೋಬೇಕು. ನಮ್ಮ ಟೇಬಲ್ ಮೇಲೆ ಏನೇನು ಐಟಮ್ಸ್ ಇಟ್ಟಿದ್ವಿ, ನಿಮ್ಗೆ ಇಷ್ಟವಾಗಿರೋ ಐಟಮ್ಸ್ನೆಲ್ಲ ವಿಜುವಲೈಸ್ ಮಾಡಿ ಆ ನಂತರ ಆ ಚಾಪ್ಟರ್ ಓದ್ತಾ ಇರೋ ಆ ಮೂಮೆಂಟ್ ನಾವು ವಿಜುವಲೈಸ್ ಮಾಡ್ಕೋಬೇಕು. ಸೊ ಆ ಚಾಪ್ಟರ್ ಓಪನ್ ಮಾಡ್ತೀರಾ, ಇವಾಗ ಆ ಕೊಟ್ಟಿರೋ ಟಾಪಿಕ್ಕು ಟಾಪಲ್ಲಿತ್ತೋ ಬಾಟಮಲ್ಲಿತ್ತೋ ಮಧ್ಯದಲ್ಲಿತ್ತೋ ಅದನ್ನು ವಿಜುವಲೈಸ್ ಮಾಡಬೇಕು. ಲೆಫ್ಟ್ ಸೈಡಲ್ಲಿತ್ತೋ ರೈಟ್ ಸೈಡಲ್ಲಿತ್ತೋ ಅದನ್ನು ವಿಜುವಲೈಸ್ ಮಾಡಬೇಕು. ಈ ಥರ ವಿಜುವಲೈಸ್ ಮಾಡಿ ಅದನ್ನು ನಿಧಾನಕ್ಕೆ ರಿಟ್ರೀವ್ ಮಾಡಿದಾಗ ದೇರ್ ಆರ್ 100% ಚಾನ್ಸಸ್ ದ್ಯಾಟ್ ಯು ವಿಲ್ ರಿಟ್ರೀವ್ ದ ಇನ್ಫಾರ್ಮೇಷನ್. ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಯಾವ ಇನ್ಫಾರ್ಮೇಷನು ಮಿಸ್ ಆಗಿರಲ್ಲ, ಎಲ್ಲ ಬ್ರೈನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದು ಸ್ಟೂಡೆಂಟ್ ಹಾರ್ಡ್ ವರ್ಕು, ಎಫರ್ಟು ಎಲ್ಲ ಹಾಕಿರ್ತಾರೆ. ಇಲ್ಲಿ ಹಾರ್ಡ್ ವರ್ಕ್ ಆಗ್ತಾ ಇದೆ, ಸ್ಮಾರ್ಟ್ ವರ್ಕ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೇಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ರಿಗೂ ಗೊತ್ತು ಓದಬೇಕು ಅಂತ, ಹೇಗೆ ಓದಬೇಕು ಅನ್ನೋದು ಗೊತ್ತಿಲ್ಲ. ಸೊ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈ ಥರದ್ದೊಂದು ಸಮಸ್ಯೆ ಕಾಡುತ್ತೆ. ಸೊ ಆ ಸಮಸ್ಯೆ ಕಾಡದೇ ಇರೋ ಹಾಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಮತ್ತು ಬಹುಶಃ ಬೋಧಿ ವಿದ್ಯೆನಲ್ಲಿ ಬಂದರೆ ಈ ಥರ ಸುಮಾರು ಟೆಕ್ನಿಕ್ಗಳು ನಿಮಗೆ ಸಿಗ್ತವೆ ಅಂತ ನನಗನ್ಸುತ್ತೆ. ಇನ್ನೂ ಈಗ ನಾವು ಎರಡನೇ ಪ್ರಶ್ನೆ ನಾನು ಈ ಸೆಷನಲ್ಲಿ ಕೇಳುವಂಥದ್ದು, ಎಷ್ಟೊತ್ತು ನಾವು ಓದಬೇಕು ಅನ್ನೋದು. ಅಂದರೆ ಯೂಶ್ವಲಿ ನಾವು
ತುಂಬ ಗಂಟೆಗಳ ಕಾಲ ಓದೋದೇ ಒಂದು ನಾವು ಸಾಧನೆ ಅನ್ಕೋತೀವಿ. ನಾವು 8 ತಾಸು ಓದ್ತೀನಿ, 10 ತಾಸು ಓದ್ತೀನಿ. ಆಮೇಲೆ ನಾವು IAS ಪ್ರಿಪ್ರೇಷನ್ಸ್ ಆಗ್ತಿರ್ತಾರಲ್ಲ, ಅವರೆಲ್ಲ 14 ತಾಸು ಓದ್ತಾರೆ, 15 ತಾಸು ಓದ್ತಾರೆ ಅಂತ ನಾವೆಲ್ಲ ಕೇಳ್ತಿರ್ತೀವಿ. ನಾವು ಚಿಕ್ಕವರಿದ್ದಾಗ ಅದನ್ನು CSR ಮ್ಯಾಗ್ಝಿನ್ ಬರ್ತಿತ್ತು, ಅದರಲ್ಲೆಲ್ಲ ಓದಿ ಇಷ್ಟೆಲ್ಲ ಓದ್ತಾರ ಅಂತ ಅಂತಿತ್ತು. ಸೊ ಈಗ ನಾನು ಒಬ್ಬ ನಾರ್ಮಲ್ ಸ್ಟೂಡೆಂಟ್, ಮಕ್ಕಳಿಗೆ ಎಷ್ಟು ಓದಬೇಕು, ಎಷ್ಟು ತಾಸು ಓದಬೇಕು? ಸೊ ನೀವು ಹೇಳಿದ್ರಿ 8 hours ಓದ್ತೀವಿ, 10 hours ಓದ್ತೀವಿ. ಸೊ ಅದ್ರದ್ದು ಪ್ರೊಡಕ್ಟಿವಿಟಿ ತೀರಾ ಕಮ್ಮಿ ಇರುತ್ತೆ. ಸೊ ಏನಾಗುತ್ತೆ, ಇವಾಗ ಒಂದು ಸ್ಪೀಚ್ ಕೇಳಿಸ್ಕೊತಾ ಇದ್ರೆ ನಮಗೆ ಸ್ಟಾರ್ಟಿಂಗ್ ಆಫ್ ದ ಸ್ಪೀಚ್ ನೆನಪಿರುತ್ತೆ, ಲಾಸ್ಟ್ ಪೋರ್ಷನ್ ನೆನಪಿರುತ್ತೆ. ಮಧ್ಯದಲ್ಲಿ ಕೇಳಿಸ್ಕೊಂಡಿರ್ತೀವಿ, ನಾವು ಅದನ್ನು ರಿಟೆಂಡ್ ಮಾಡಿರಲ್ಲ, ಅದು ಸ್ಟೋರ್ ಆಗಿರಲ್ಲ ನಮಗೆ. ಸೊ ಏನಾಗುತ್ತೆ, ದಿಸ್ ಇಸ್ ಕಾಲ್ಡ್ ಪ್ರೈಮಸಿ ಆ್ಯಂಡ್ ರೀಸೆನ್ಸಿ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ನಾವು ಚಂಕ್ಸ್ ರೀತಿ ಬ್ರೇಕ್ ಮಾಡಬೇಕು. ನಾವು ಓದೋ ಇದನ್ನು ಒಂದು ಎಕ್ಸಾಂಪಲ್ನಿಂದ ಎಲಾಬ್ರೇಟ್ ಮಾಡ್ತೀನಿ. ಇವಾಗ ಒಬ್ಬರು ಸ್ಟೂಡೆಂಟು 2 hours ಓದ್ತಾ ಇದ್ದಾರೆ ಅನ್ಕೊಳ್ಳಿ. ಸೊ ಅವರಿಗೆ ಸ್ಟಾರ್ಟಿಂಗ್ 20 minutes ಗ್ಯಾಪ್ಕ ಇರುತ್ತೆ, ಲಾಸ್ಟ್ 10 minutes ಗ್ಯಾಪ್ಕ ಇರುತ್ತೆ, ಅಕಾರ್ಡಿಂಗ್ ಟು ದ್ಯಾಟ್ ಎಫೆಕ್ಟ್. ಸೊ ಏನು ಪ್ರೊಡಕ್ಟಿವಿಟಿ ಎಷ್ಟು ನಿಮಿಷ ಆಯಿತು? 30 minutes ಆಯಿತು. ಮಿಕ್ಕಿದಷ್ಟು ವೇಸ್ಟ್ ಆಯಿತು, ಏನು ರಿಟೈನ್ ಮಾಡೋಕ್ಕಾಗಲ್ಲ. ಓದಿರ್ತೀರ, ರಿಟೈನ್ ಮಾಡೋದಕ್ಕಾಗಲ್ಲ. ಸೊ ಏನು ಮಾಡಬೇಕು, ಅದನ್ನು ಚಂಕ್ಸ್ ರೀತಿ ಬ್ರೇಕ್ ಮಾಡಬೇಕು. ನಾನು ಹೇಳಿದೆ, ಎವ್ರಿ ಮೊಬೈಲ್ ನೀಡ್ಸ್ ಎ ರೀಚಾರ್ಜ್. ಸೊ ಸಿಮಿಲರ್ಲಿ ಬ್ರೈನ್ ಕೂಡ ಅದಕ್ಕೂ ಒಂದು ಬ್ರೇಕ್ ಬೇಕು, ರೀಚಾರ್ಜ್ ಬೇಕು. ಸೊ ನೀವೇನು ಮಾಡಬೇಕು, 40 minutes to 3 sessions, 2 hours ಓದೋರು 40 minutes to 3 sessions ಥರ ಬ್ರೇಕ್ ಮಾಡ್ಕೊ. ಸೊ ಆ ಮಧ್ಯದಲ್ಲಿ ಆ ಬ್ರೇಕ್ ಬರುತ್ತಲ್ಲ, ಅದು ತುಂಬ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ. ಸೊ 5 to 7 minutes ಬ್ರೇಕ್ ತಗೋಬೇಕು. ಆ ಬ್ರೇಕಲ್ಲಿ ಏನು ಮಾಡ್ತೀವಿ, ಜನರಲ್ ಆಗಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮೊಬೈಲ್ ಇಲ್ಲ TV ನೋಡ್ತೀವಿ. ಇಲ್ಲ ಅಂದ್ರೆ ಅಡುಗೆ ಮನೆಗೆ ಹೋಗಿ ಏನೋ ತಿಂತಾರೆ. ತಿನ್ನೋದು ತೊಂದರೆ ಇಲ್ಲ, ಆಟ ಆಡೋದು ತೊಂದರೆ ಇಲ್ಲ, ಮಾತಾಡೋದು ತೊಂದರೆ ಇಲ್ಲ, ಮ್ಯೂಸಿಕ್ ಕೇಳೋದು ತೊಂದರೆ ಇಲ್ಲ, ಬಟ್ ನಾಟ್ ಮೊಬೈಲ್ ಆರ್ TV. ನಾನು ಹೇಳ್ದೆ, ಅದು ಸ್ಟಿಮ್ಯುಲೇಷನ್ನೇ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಅದು ಹೇಗೆ ಅಂದರೆ, ನೀವು ಅಪ್ಪಲ್ಲಿ ಸೈಕಲ್ ತಿಳ್ಕೊಂಡೋಗಿ ನಿಲ್ಲಿಸ್ಬಿಟ್ರೆ ಮತ್ತೆ ಸ್ಟಾರ್ಟ್ ಮಾಡೋಕೆ ಏನು ಮಾಡಬೇಕು, ಕಷ್ಟಪಡಬೇಕು, ಎಫರ್ಟ್ ಹಾಕ್ಬೇಕು. ಇದು ಹಾಗೆ ಆಗ್ತದೆ. ನೀವು ಓದ್ಕೊಂಡು ಹೋಗಿ ಒಂದು ಲೆವೆಲ್ಗೆ ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡಿರ್ತೀರಾ, ಆ ಬ್ರೇಕ್ ಟೈಮಲ್ಲಿ TV ನೋಡಿದಾಗ ಏನಾಗುತ್ತೆ, ಅಗೇನ್ ಇಮೇಜ್ ಅದು ಫಾಸ್ಟಾಗಿ ಇಮೇಜಸ್ ಕೊಡುತ್ತೆ. ಬಟ್ ನಮ್ಮ ಬುಕ್ಕಲ್ಲಿರೋ ಕಂಟೆಂಟ್ನ ನಾವು ಅಷ್ಟು ಫಾಸ್ಟಾಗಿ ಇಮೇಜ್ ರೀತಿ ಟರ್ನ್ ಔಟ್ ಮಾಡೋಕ್ಕಾಗಲ್ಲ. ಸೊ ಮತ್ತೆ ಎಫರ್ಟ್ ಹಾಕಿ ಕಾನ್ಸಂಟ್ರೇಷನ್ ಸ್ಪ್ಯಾನ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ 40 minutes ಚಂಕ್ಸಲ್ಲಿ ಬ್ರೇಕ್ ಮಾಡಿದಾಗ ಫಸ್ಟ್ 20 minutes ಅಕಾರ್ಡಿಂಗ್ ಟು ಪ್ರೈಮಸಿ ಎಫೆಕ್ಟ್ ನಮಗೆ 100% ರಿಟೆನ್ಷನ್ ಇರುತ್ತೆ. ಲಾಸ್ಟ್ 10 minutes 100% ರಿಟೆನ್ಷನ್ ಇರುತ್ತೆ. ಈ ಮಧ್ಯದಲ್ಲಿ 10 minutesನ ಡೌನ್ ಟೈಮ್ ಅಂತ ಹೇಳ್ತೀವಿ. ಸೊ ಪ್ರೊಡಕ್ಟಿವ್ ಆಗಿ ಏನಾಗ್ತಾ ಇದೆ, 30 minutes ಎಫೆಕ್ಟಿವ್ ಆಗಿ ಓದ್ತಾ ಇದ್ದೀವಿ. ಆ ಡೌನ್ ಟೈಮಲ್ಲಿ ಏನು ಮಾಡಬೇಕು, 20 ನಿಮಿಷ ಓದಿದ ಮೇಲೆ ಅದನ್ನು ರಿವೈಸ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ ಫ್ರೆಶ್ ಲರ್ನಿಂಗ್ ಮಾಡ್ಕೊಳ್ಳಿ ಲಾಸ್ಟ್ 10 minutes. ಸೊ ಏನಾಗ್ತದೆ, ಇದರಲ್ಲಿ 30 minutes ಓದ್ತಾ ಇದೀವಿ, 30 + 30 + 30 90 minutes ಪ್ರೊಡಕ್ಟಿವ್ ಟೈಮ್ ಬರ್ತದೆ. ಅದೇ 2 hoursನ ಸ್ಟ್ರೆಚ್ಫುಲ್ ಆಗಿ ಓದಿದ್ರೆ ಬರೀ 30 minutes ಪ್ರೊಡಕ್ಟಿವ್ ಟೈಮ್ ಬರ್ತದೆ. ಸೊ ಓದಿದ್ರು ಎಷ್ಟೊಂದು ಇನ್ಫಾರ್ಮೇಷನ್ ರಿಟೈನ್ ಆಗಿರಲ್ಲ, ಇಲ್ಲಿ ಏನೇ ಓದಿದ್ರು 100% ರಿಟೈನ್ ಆಗಿರುತ್ತೆ. ಸೊ ಹಾಗೆ ನಾವು ವೈಷ್ಣವಿ ಮ್ಯಾಮ್ ಜೊತೆಗೆ ಬೋಧಿವಿದ್ಯಾ ಈ ಒಂದು ಮೆಮೊರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಕೋಚ್ ಮತ್ತು ಮುಖ್ಯಸ್ಥೆ ವೈಷ್ಣವಿ ಅವ್ರ ಜೊತೆಗೆ ಮಾತಾಡಿದ್ವಿ, ಸಾಕಷ್ಟು ವಿಚಾರ ತಿಳ್ಕೊಂಡ್ವಿ, ಮತ್ತು ಅವರ ಸ್ಟೂಡೆಂಟ್ ಮತ್ತು ಆ ಸ್ಟೂಡೆಂಟ್ನ ಪೇರೆಂಟ್ ಕೂಡ ಮಾತಾಡಿದ್ದನ್ನು ನೋಡಿದ್ವಿ. ಸೊ ನಿಮ್ಮ ಮಕ್ಕಳಿಗೆ ಈ ಒಂದು ಮೆಮೊರಿದು ಸಮಸ್ಯೆ ಇದೆ, ಮೆಮೊರಿ ಪವರ್ ಇನ್ಕ್ರೀಸ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ದಯವಿಟ್ಟು ಬೋಧಿವಿದ್ಯಾನ ಸಂಪರ್ಕಿಸಿ. ಅವರ ಫೋನ್ ನಂಬರ್ ನಮ್ಮ ಸ್ಕ್ರೀನಲ್ಲಿ ಇರುತ್ತೆ ಮತ್ತು ನಮ್ಮ ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಂತ ಹೇಳ್ತಾ, ಸೊ ನಾನು ಈ ಒಂದು ಪ್ರೋಗ್ರಾಮ್ಗೆ, ಈ ಒಂದು ಶೂಟಿಂಗಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕಾಗಿ ವೈಷ್ಣವಿ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅನ್ವಿತಾ, ಥ್ಯಾಂಕ್ ಯು ವೆರಿ ಮಚ್. ನಿನಗೂ ಕೂಡ ಥ್ಯಾಂಕ್ಸ್ ಅಲಾಟ್. ನಾನು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವಿಡಿಯೋನ ನೀವು ಒಂದು 2-3 ಸಲ ನೋಡಿ ಮತ್ತು ನಿಮ್ಮ ಸ್ಟೂಡೆಂಟ್ ಫ್ರೆಂಡ್ ಜೊತೆಗೆ ನೀವು ದಯವಿಟ್ಟು ಇದನ್ನು ಶೇರ್ ಮಾಡಿ. ಎಲ್ಲರೂ ಬೋಧಿವಿದ್ಯೆಗೆ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾರಿಗೆ ಸಮಸ್ಯೆ ಇದೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ. ಎರಡನೇದು, ಈ ಒಂದು ಪ್ರತಿಯೊಂದು ಸ್ಟೂಡೆಂಟ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಮಾತಾಡಿದ ಮೇಲೆ ಒಂದಷ್ಟು ಟಿಪ್ಸ್ನ, ಒಂದಷ್ಟು ಕ್ಲೂಸ್ನ ಕೊಟ್ಟಿದ್ದಾರೆ ಮೇಡಮ್. ಹೇಗೆ ಸ್ಟಡಿ ಮಾಡಬೇಕು, ಹೇಗೆ ಪ್ರೊಡಕ್ಟಿವ್ ಆಗಿರಬೇಕು ನಿಮ್ಮ ಸ್ಟಡಿ ಅದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಅದನ್ನಾದರೂ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಎಲ್ರಿಗೂ ಬರೋಕ್ಕಾಗುತ್ತಲ್ಲ ಗೊತ್ತಿಲ್ಲ, ಬಟ್ ಆ ಒಂದು ವಿಚಾರಗಳನ್ನ ನೀವು ಮನನ ಮಾಡಿಕೊಂಡ್ರೆ ಖಂಡಿತ ನಿಮ್ಗೆ ಅದು ಯೂಸ್ ಆಗುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಏನೇ ಪ್ರಶ್ನೆಗಳು, ಅನುಮಾನಗಳು, ಅನಿಸಿಕೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋನ ಕರ್ನಾಟಕದ ಪ್ರತಿಯೊಬ್ಬರ ಸ್ಟೂಡೆಂಟ್ಗೂ ಕೂಡ ಶೇರ್ ಮಾಡಿ. ಯಾಕೆ ಅಂತ ನಾನು ಮುಂಚೆ ಹೇಳಿದೆ, ನಾವು ಸ್ಟೂಡೆಂಟ್ನ ಬ್ಲೇಮ್ ಮಾಡೋದಲ್ಲ. ಏನೇ ಒಂದು ಬರದೇ ಇದ್ದಾಗ, ನೆನಪು ಇಟ್ಕೊಳ್ಳದೇ ಇದ್ದಾಗ ನಾವು ಬ್ಲೇಮ್ ಮಾಡಬೇಕಾಗಿರೋದು ನಮಗೆ ಅರಿವಿಲ್ಲದಿರುವಂಥ ನಾಲೆಡ್ಜ್ ಏನಿದೆ ಅದನ್ನು ಕೊಡೋದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ. ಸೊ ಅದನ್ನು ಕೊಟ್ಟರೆ ಎಲ್ಲ ಸ್ಟೂಡೆಂಟ್ ಕೂಡ ಬ್ರೈಟ್ ಆಗ್ತಾನೆ, ಎಲ್ಲ ಸ್ಟೂಡೆಂಟ್ ಕೂಡ ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.